ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ 28 ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ರಥಸಪ್ತಮಿ ದಿನ ನಾವೇನು ಮಾಡಬೇಕು ಅಂತ ಅಂದರೆ, ಬೆಳಗ್ಗೆ ಸೂರ್ಯೋದಯ ಆಗೋಕ್ಕೆ ಮುಂಚೆನೇ ನಾವು ಬಾಗಿಲನ್ನೆಲ್ಲ ಸ್ವಚ್ಛಗೊಳಿಸಿ ಒಂದು ರಂಗೋಲಿಯನ್ನು ಬಿಟ್ಟು ಬೇಗನೆ ಪೂಜೆ ಮಾಡ್ಕೋಬೇಕಾಗತ್ತೆ. ಸೂರ್ಯೋದಯವನಿಗೂ ಕೂಡ ನಾವು ಬೇಗನೆ ಪೂಜೆ ಮಾಡ್ಕೋಬೇಕು. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ನಾವು ಸ್ನಾನ ಮಾಡಬೇಕಾದ್ರೆ ನಾವು ಎಕ್ಕದೆಲೆಯನ್ನು ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯ ಆರೋಗ್ಯ ಸಮಸ್ಯೆಗಳಿದ್ರೆ ದೂರ ಆಗ್ತವೆ. ಸೊ ನಮಗೆ ಇದು ಮೊದಲಿಂದನೂ ಮಾಡ್ಕೊಂಡು ಬಂದಿರೋವಂತಹದ್ದನ್ನು ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಮತ್ತು ಏನಪ್ಪ ಅಂತ ಅಂದರೆ, ನಮ್ಮ ಮನೆ ಹತ್ರನೇ ಒಂದು ಗಣೇಶನ ದೇವಸ್ಥಾನ ಇದೆ. ಮತ್ತು ಗಣೇಶನ ದೇವಸ್ಥಾನ ಅಂತ ಅಂದರೆ ತುಂಬಾ ದೇವರುಗಳಿದೆ ಇಲ್ಲಿ. ನೋಡಿದೆ ಈಶ್ವರ ಎಷ್ಟು ದೊಡ್ಡದಿದೆ. ಫಸ್ಟ್ ಪ್ರಪ್ರಥಮ ಬಾರಿಗೆ ಇದೇ ಗಣೇಶನ ದೇವಸ್ಥಾನ. ಮೊದಲು ಗರ್ಭಗುಡಿ ಎಷ್ಟಿತ್ತೋ ಅಷ್ಟೇ ಪ್ರತಿಷ್ಠಾಪನೆ ಆದಂತಹದ್ದು. ಅವಾಗ ನಾನು ತುಂಬ ಚಿಕ್ಕವಳಿದ್ದೆ, ಆ್ಯಕ್ಚುಲಿ ತುಂಬ ಚಿಕ್ಕ ಹುಡುಗಿನ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಈಗ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂದರೆ, ಕಡಿಮೆ ಅಂದರೂ ಒಂದು 30 ದೇವರುಗಳೇ ಇದೆ ಇಲ್ಲಿ. ನಾನು ಬರ್ತಿರ್ತೀನಿ ಅವಾಗವಾಗ. ಇಲ್ಲಿ ಏನೇ ಒಂದು ವಿಶೇಷ ಇದ್ದರೂ ಕೂಡ ನಾನು ವಿಸಿಟ್ ಮಾಡೇ ಮಾಡ್ತೀನಿ ಈ ಟೆಂಪಲ್ಗೆ. ನಮ್ಮ ಮನೆಗೆ ಸ್ವಲ್ಪ ಹತ್ತಿರವಾಗೇ ಇದೆ. ನೋಡಿ, ಇಲ್ಲಿ ರಥಸಪ್ತಮಿ ಆಗಿರೋದ್ರಿಂದ ಇಲ್ಲಿ ಸೂರ್ಯದೇವನಿಗೆ ಪೂಜೆ ಮಾಡ್ತಿದ್ದಾರೆ. ಗಣಪತಿ ಮತ್ತು ವೀರಭದ್ರೇಶ್ವರ ಸ್ವಾಮಿ, ಕಾಳಿಕಾದೇವಿ ಅಮ್ಮನವ್ರನ್ನ ಇಟ್ಟು ಮತ್ತು ಒಂದು ಕಳಶ ಪ್ರತಿಷ್ಠಾಪನೆ ಮಾಡಿ ಮತ್ತು ಪಕ್ಕದಲ್ಲಿ ಒಂದು ಆಂಜನೇಯ ವಿಗ್ರಹನ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಇದು ಮಧ್ಯಾಹ್ನದಲ್ಲಿ ಮಾಡುವಂತಹ ಪೂಜೆ. ಇದು ಒಂದು ಸೂರ್ಯ ನತ್ತಿ ಮೇಲೆ ಬರಬೇಕಂತೆ, ಆ ಟೈಮ್ನಲ್ಲಿ ಮಾಡುವಂತಹ ಪೂಜೆ. ತುಂಬಾ ಒಳ್ಳೆಯದು. ನಾನು ಪ್ರತಿ ವರ್ಷ ಕೂಡ ನಾನು ಸೇರ್ತೀನಿ. ಇಲ್ಲಿ ನಮ್ಮ ಏರಿಯಾದಲ್ಲಿರುವಂತಹ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರೂ ಕೂಡ ಬರ್ತಾರೆ. ಯಾಕೋ ಈ ವರ್ಷ ಸ್ವಲ್ಪ ಜನ ಕಡಿಮೆ ಇದ್ದರು ಅಂತಲೇ ಅನ್ಬೋದು. ಬಟ್ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಇಲ್ಲಿ ಬಂದರೆ ಏನೋ ಒಂದು ಸಮಾಧಾನ ಸಿಗುತ್ತೆ ನನಗೆ. ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಒಂದು ಸಮಾಧಾನ, ನೆಮ್ಮದಿ ಅನ್ನೋದು ಸಿಗುತ್ತೆ ನಮಗೆ. ದೇವ್ರನ್ನ ನಂಬಬೇಕು. ದೇವರಿಲ್ಲದೆ ನಾವಿಲ್ಲ, ದೇವರಿಂದಾನೇ ಎಲ್ಲ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ನೋಡಿ, ಇದೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಕಾಳಿಕಾದೇವಿ ಟೆಂಪಲ್ಗೆ ಬಂದ್ವಿ. ಇದು ಕೂಡ ಅಲ್ಲೇ ಪಕ್ಕದಲ್ಲೇ ಇದೆ, ಎರಡು ಅಕ್ಕಪಕ್ಕ. ಈ ಕಾಳಿಕಾದೇವಿ ಅಮ್ಮನವ್ರಿಗೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಮತ್ತು ರಥ ಕೂಡ ಎಳಿತಾರೆ. ಬನ್ನಿ ಮರದ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ವರ್ಷ. ನೋಡಿ, ತುಂಬ ದೇವ್ರುಗಳಿದೆ. ನಾನು ಅಷ್ಟು ದೇವ್ರದ್ದು ವಿಡಿಯೋ ಮಾಡೋಕ್ಕೂ ಕೂಡ ನನಗಿವತ್ತು ಸಾಧ್ಯ ಆಗಲಿಲ್ಲ. ಮೇನ್ ಎಷ್ಟು ಈಸಿ ಅನಿಸುತ್ತೋ ಅಷ್ಟು ಮಾಡ್ಕೊಂಡು ಬಂದೆ. ಕಡಿಮೆ ಅಂದರೂ ಒಂದು 30-35 ದೇವರಿದೆ ಅಂತ ಅಂತೀನಿ. ಆದರೆ ನಾನು ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಕಡಿಮೆನೇ ತೊಗೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ದೇವ್ರಿಗೂ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ಫ್ರೆಂಡ್ಸು ಮತ್ತು ರಿಲೇಟಿವ್ಸು ಎಲ್ಲರೂ ಇದ್ದಾರೆ ಇಲ್ಲಿ. ತುಂಬ ಜನ ಬರ್ತಿದ್ರು. ಯಾಕೋ ಇವತ್ತು ಎಲ್ಲ ಹೊರಗಡೆ ಹೋಗಿದ್ದಾರೋ ಏನೋ ಅನ್ಕೋತೀನಿ. ನಾವು ಕಡಿಮೆ ಅಂದರೆ ಒಂದು 10-15 ಜನ ಇದ್ದೀವಿ. 15 ಜನದ ಮೇಲೇ ಆಗ್ತೀವಿ ನಾವು ಮನೆ ಹತ್ರ ಫ್ರೆಂಡ್ಸ್ ಬಂದು. ಎಲ್ಲರೂ ಅಪರೂಪಕ್ಕೆ ಸೇರ್ತೀವಿ. ಸೇರೋ 1 ಅವರ್ 2 ಅವರೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಒಬ್ರಿಗೊಬ್ರಿಗೆ ರೇಗಿಸ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತೀವಿ. ಸೆಲ್ಫಿ ತಕ್ಕೊಳ್ಳೋ ವಿಚಾರದಲ್ಲೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಅನ್ಬೋದು. ನೋಡಿ, ಎಲ್ಲರೂ ರೇಗಿಸ್ತಿದ್ದಾರೆ ನನಗೆ. ತುಂಬ ಚೆನ್ನಾಗಿತ್ತು. ತುಂಬ ನನ್ನ ಫ್ರೆಂಡ್ಸ್ ಜೊತೆ ನಾನು ಎಂಜಾಯ್ ಮಾಡಿದೆ ಅಂತಲೇ ಅನ್ಬೋದು ಇವತ್ತಿನ ದಿನಾನ. ಪೂಜೆ ಕೂಡ ಅಷ್ಟೇ ಚೆನ್ನಾಗಾಯಿತು. ಹಾಗೆ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ಎಲ್ಲರೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿರೋವಂಥವ್ರು ಒಂದು ಲೈಕನ್ನು ಕೊಡಿ. ನೋಡಿ, ಜೊತೆ ನಮ್ಮ ತಂದೆ ಕೂಡ ಇದ್ದಾರೆ. ತುಂಬ ಖುಷಿಯಾಯಿತು ಅಂತಲೇ ಅನ್ಬೋದು. ನಮ್ಮ ತಂದೆನೂ ಇವತ್ತು ನಮ್ಮ ಜೊತೆ ಬಂದರು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.